ಹಲೋ ಹಾಯ್ ನಮಸ್ತೆ. ನಮ್ಮ ಚಾನಲ್ನ ಇನ್ನು ಯಾರು ನೋಡಿಲ್ವೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂದಿನ ಸಂಚಿಕೆಯಲ್ಲಿ ಅವನು ಮತ್ತು ಶ್ರಾವಣಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಫುಲ್ ಅಭಿ ರೆಡಿ ಆಗಿಬಿಟ್ಟು ಹೊರಗೆ ಬಂದಿರ್ತಾನೆ. ಆವಾಗ ಶ್ರಾವಣಿ ಟಕ್ 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 ಅಂತ ಹೀಲ್ಸ್ ಹಾಕೊಂಡು ಬರ್ತಾ ಇರ್ತಾಳೆ. ಅವಳನ್ನ ನೋಡ್ಬಿಟ್ಟು ಫುಲ್ ಅಭಿ ಅವರು ಫಿದಾ ಆಗ್ಬಿಡ್ತಾರೆ. ಫಿದಾ ಆಗ್ಬಿಟ್ಟು ನೋಡ್ತಾನೆ ಇರ್ತಾರೆ ಶ್ರಾವಣಿ ಬಂದು ಅವನ ಹತ್ರ ನಿಂತ್ಕೊಂಡ್ಬಿಡ್ತಾಳೆ. ನಿಂತ್ಕೊಂಡಾಗ ಏನು ಅಭಿ ಹಿಂಗೆ ನೋಡ್ತಾ ಇದೆಯಾ, ಏನು ಲುಕ್ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾಳೆ. ಏನು ಹೀಲ್ಸ್ ಹಾಕೊಂಡಿದ್ಯಾ ಅಂತ ಅಭಿ ಅವ್ರು ಕೇಳ್ತಾರೆ. ಹಿಲ್ಸಾ ನಿನಗೆ ಗೊತ್ತಾಯಿತು? ಓ ಆವಾಗಿಂದ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ. ಏನಿಲ್ಲ, ನಿನ್ನನ್ನು ಏನಕ್ಕೆ ಅಬ್ಸರ್ವ್ ಮಾಡಲಿ ಅಂತ ಹಿಂಗೆ ಕಿತ್ತಾಡ್ತಾ ಇರ್ತಾರೆ ಇಬ್ಬರು. ಚಿಕ್ಕ ಚಿಕ್ಕದಾಗಿ ಸುಮ್ಮನೆ ಜಗಳ ತೆಗಿತಾ ಇರ್ತಾರೆ ಪ್ರೀತಿಯಿಂದ. ಅವಾಗ ಏನಿಲ್ಲ, ನೀನು ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ, ಸುಮ್ಮನೆ ಬಿಲ್ಡಪ್ ಬೇರೆ. ಅಂದರೆ ಹೊಗಳಕ್ಕೆ ಈ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಹೊಗಳಿದ್ರೆ ತುಂಬ ಇಷ್ಟ, ನೇರವಾಗಿ ಹೊಗಳಿದ್ರೆ ತುಂಬ ಇಷ್ಟ. ಆದರೆ ಈ ಗಂಡ್ಮಕ್ಳಿಗೆ ಏನೋ ಅದರಲ್ಲೂ ಜಿಪುಣತನ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಭಿ ಅವರು ಜಿಪುಣತನ ನಂದೇನಿಲ್ಲ, ಜಿಪುಣತನ ಏನಿಲ್ಲ ನಂದು, ನಿಮ್ಮದೇ ಜಿಪುಣತನ, ಅದರಲ್ಲೇನು ಜಿಪುಣತನ ಇದೆ ಹೊಗಳಕ್ಕೆ? ಮತ್ತೆ ನಿಮ್ಮ ಜಿಪ್ನನೇ ಕಂಜೂಷೆ ನೀನು ಅಂತ ಹೇಳ್ಬಿಟ್ಟು ಇವರು ಶ್ರಾವಣಿ ಅವರು ಕಿತ್ತಾಡ್ತಾ ಇರ್ತಾರೆ. ಓ ಸರಿ ಆಯಿತು ಬಿಡು ಹೋಗೋಣ ಬಾ ಅಂತ ಹೇಳ್ತಾ ಇರ್ತಾರೆ ಶ್ರಾವಣಿ ಅವರು. ಅಷ್ಟೊತ್ತಿಗೆ ಹಿಂಗೆ ಕಾಲು ಜರ್ಬಿಟ್ಟು ಬೀಳ್ತಾ ಇರ್ತಾರೆ. ಅಭಿ ಅವರನ್ನ ಹಿಡಿದ್ಬಿಟ್ಟು ನೋಡ್ತಾನೆ ಇರ್ತಾರೆ. ಕಣ್ಣಲ್ಲಿ ಒಂಥರ ಪ್ರೀತಿಯಿಂದ ನೋಡ್ಕೊಂಡು ಇಬ್ಬರು ಲವ್ವಲ್ಲಿ ಹೋಗ್ಬಿಡ್ತಾರೆ. ಹೋದಾಗ ಅಷ್ಟೊತ್ತಿಗೆ ಆ ಕಡೆಯಿಂದ ಚಕ್ರಿ ಅಂಕಲು ಮತ್ತು ಇದು ನಾಯಿ ಬರುತ್ತೆ. ಬಂದ್ಬಿಟ್ಟು ಅದು ಇಬ್ಬರನ್ನ ನೋಡ್ತಾರೆ. ಓ ನಿಮ್ದು ಇಬ್ಬರದು ಮುಗಿದಿದ್ರೆ ನಾನು ಕಂಡ್ಬಿಡ್ತೀನಪ್ಪ, ಕಣ್ಣು ಮುಚ್ಕೊತೀನಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ನೋಡ್ತಾ ಇರ್ತಾರೆ. ನಿಮ್ದು ಇಬ್ಬರು ಮುಗಿತಾ, ನಾನು ಕಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಮುಗಿಯೋದಕ್ಕೆ ಸ್ಟಾರ್ಟ್ ಆದರೆ ತಾನೇ ಮುಗಿಯೋದಕ್ಕೆ, ಬನ್ನಿ ಅಂಕಲ್ ಅಂತ ಹೇಳ್ಬಿಟ್ಟು ಕರೀತಾರೆ ಇವರು. ಅಭಿ ಅವರು ಕರೆದ್ಬಿಟ್ಟು ಏನು ಅಂಕಲ್ ಅಂತ ಹೇಳ್ಬಿಟ್ಟು ಕೇಳಿದಾಗ, ಶಿವಪೂಜೆಯಲ್ಲಿ ಕರಡಿಬಿಟ್ಟಂಗೆ ಆಯ್ತಾ ನಾವಿಬ್ಬರು ಬಂದಿರೋದು ಅಂತ ಹೇಳ್ಬಿಟ್ಟು, ಎಲ್ಲಿ ಪೂಜೆನ ಸ್ಟಾರ್ಟ್ ಆಗಿಲ್ಲ, ಇನ್ನೆಲ್ಲಿ ಶಿವಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಭಿಯವ್ರು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇವರು ಫುಲ್ಲು ನೀವು ಇಬ್ಬರು ಚೆನ್ನಾಗಿರೋದು ತುಂಬ ಖುಷಿ, ನಮಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನನಗಿಂತ ನಮ್ಮೆಲ್ಲರಿಗಿಂತ ಈ ಚೀಕುಗೆ ತುಂಬ ಇಷ್ಟ ಆಗುತ್ತೆ ನೀವಿಬ್ಬರು ಖುಷಿಯಾಗಿರೋದು ಅಂತ ಹೇಳಿದಾಗ, ಚೀಕು ನೋಡ್ಬಿಟ್ಟು ಫುಲ್ ಇವರು ಖುಷಿ ಆಗ್ಬಿಟ್ಟು ಅವ್ರನ್ನ ಚೀಕುನ ಹತ್ರ ಹೋಗ್ಬಿಟ್ಟು ಇಬ್ಬರು ಸೇರಿಬಿಟ್ಟು ಅವ್ರನ್ನ ಚೀಕುನ ಸ್ವಲ್ಪ ಇದು ಮಾಡ್ತಾ ಇರ್ತಾರೆ, ಪ್ರೀತಿಯಿಂದ ಮುದ್ದಾಡ್ತಾ ಇರ್ತಾರೆ. ಸರಿ ಆಯಿತು ಅಂತ ಇಬ್ಬರು ಕೈ ಹಿಡ್ಕೊಂಡಿರ್ತಾರೆ. ಆವಾಗ ಕೈ ಹಿಡ್ಕೊಂಡು ಮುದ್ದಾಡ್ತಾ ಇರ್ತಾರೆ ಚೀಕುನ. ಅಷ್ಟೊತ್ತಿಗೆ ಸರಿ ಆಯಿತು ಅಂತ ಎದ್ದು ನಿಂತ್ಕೊಂಡು ಅಭಿ ಏನು ಮಾಡ್ತಾನೆ, ಕೈ ಬಿಟ್ಬಿಡ್ತಾನೆ ಸಡನ್ನಾಗಿ. ಆವಾಗ ಇವರು ಚೀಕು ಏನು ಮಾಡ್ತಾರೆ, ಸುಮ್ಮನೆ ಗಾಬರಿಗೆ ನೋಡುತ್ತೆ ಅಯ್ಯೋ ಅಂತ. ಆಮೇಲೆ ಏನಾಗುತ್ತೆ ಅಂದರೆ, ಚಕ್ರಿ ಅಂಕಲ್ ಅವರು ಏನು ಅಭಿ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಏನಿಲ್ಲ ಅಂಕಲ್ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಕೈ ಬಿಡ್ತಾನಲ್ಲ, ಕೈ ಬಿಡೋಣ ಮತ್ತು ಶ್ರಾವಣಿ ಅವರು ಮತ್ತು ಅವ್ರ ಕೈನೇ ಹಿಡ್ಕೊಂಡ್ಬಿಡ್ತಾಳೆ. ಹಿಡ್ಕೊಂಡಾಗ ಅಭಿ ಅವರು ತಕ್ಷಣ ಹಿಂಗೆ ನೋಡ್ತಾರೆ ಫುಲ್ ಶಾಕಾಗಿ. ಇಲ್ಲ ಅಭಿ ನಾನು ಹೀಲ್ಸ್ ಹಾಕೊಂಡಿದ್ನಲ್ಲ ಅದಕ್ಕೆ ಹಿಡ್ಕೊಂಡೆ, ಕೈ ಬೀಳ್ತೀನಿ ಮತ್ತೆ ಅಂತ ಹೇಳ್ಬಿಟ್ಟು ಅಂದಾಗ ಸರಿ ಆಯಿತು ಅಂತ ಇವರು ಮತ್ತೆ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಕೈನ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ, ಹೀಗೆ ಮುಂದೆ ಹೋಗ್ತಾ ಇರುತ್ತೆ. ಅವ್ರು ಮಾತಾಡ್ತಾನೆ ಇರ್ತಾರೆ. ಆಯ್ತು ಸರಿ ಹೋಗೋಣ ಬಾ, ಲೇಟ್ ಆಯಿತು ಅಂತ ಇಬ್ಬರು ಶ್ರಾವಣಿ ಮತ್ತು ಅಭಿ ಅವರಿಬ್ಬರು ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆಯಿಂದ ಇವರು ಸಂಯುಕ್ತ ಅಮ್ಮ ಅವರು ಇರ್ತಾರಲ್ಲ, ಸಂಯುಕ್ತ ಮೇಡಮು ಮತ್ತು ಇವರ ತಂಗಿ ಅವರಿಬ್ಬರು, ಸಂಯುಕ್ತ ಮೇಡಮ್ ಅವ್ರ ಗಂಡ ಮತ್ತು ಅವ್ರ ತಂಗಿ ಮಮತಾ ಅವರಿಬ್ಬರು ಮಾತಾಡ್ಕೊಂಡಿರ್ತಾರೆ. ಮಮತಾ ಎಲ್ಲಿ ನಿಮ್ಮ ಅಕ್ಕ ಇವಾಗ ನಿಮ್ಮ ಅಕ್ಕ ಎಲ್ಲರೂ ಹೋದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ, ನನಗೆ ತುಂಬ ಭಯ ಆಗ್ತಾ ಇದೆ. ಮೊದಲೆಲ್ಲ ನಮ್ಮಿಂದ ಅವ್ರು ಸಿಕ್ಕಾಕೋತಾಳೇನೋ ಅಂತ ಭಯ ಆಗ್ತಾಯಿತ್ತು, ಇವಾಗ ಅವಳಿಂದ ನಾವು ಸಿಕ್ಕಾಕೋತೀವೇನೋ ಅಂತ ಭಯ ಆಗ್ತಾ ಇದೆ ನನಗೆ. ಅಂದರೆ ಏನು ಬಾಬಾ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು, ಇನ್ನೇನು ಮತ್ತೆ ಅವಳು ಮೊದಲೆಲ್ಲ ನಮ್ಗೆ ಭಯ ಆಗ್ತಾಯಿತ್ತು, ನಮ್ಮಿಂದ ಅವಳೇನಾದ್ರು ನಾವು ತಪ್ಪು ಮಾಡಿಬಿಟ್ಟು ಅವಳು ಸಿಕ್ಕಾಕೊಂಡ್ರಿ ಏನಾಯಿತು ಅಂತ. ಇಲ್ಲಿ ಎಲ್ಲಿದ್ದಾಳೋ ನಿಮ್ಮ ಅಕ್ಕ, ಏನು ಮಾಡ್ತಾ ಇದ್ದಾಳು, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾಳು ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಯುಕ್ತ ಮೇಡಮ್ ಬರ್ತಾರೆ. ಸಂಯುಕ್ತ ಮೇಡಮ್ ಬಂದ್ಬಿಟ್ಟು ಏನು ಪ್ಲ್ಯಾನ್ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ ಇವರು ಸಂಯುಕ್ತ ಅವ್ರ ಗಂಡ. ನಾನು ಇನ್ನೇನು ಪ್ಲ್ಯಾನ್ ಮಾಡೋದು, ಏನು ಮಾಡೋಕ್ಕಾಗಲ್ಲ, ಇಂಥ ಕುನ್ನಿಗಳಿಗೆ ಅಂಜ್ಬಿಟ್ಟು ನಾನೇನು ಎಲ್ಲರೂ ಹೋಗೋಕ್ಕಾಗುತ್ತಾ, ಇಂಥ ಕುನ್ನಿಗಳಿಗೆ ಯಾರು ಅಂಜಲ್ಲ ಬಿಡು ಅಂತ ಹೇಳ್ಬಿಟ್ಟು ಅಂತ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆಯಿಂದ ಪವಿತ್ರ ಅವ್ರ ಮೇಲಿಂದ ಕೆಳಗಡೆ ಬರ್ತಾ ಇರ್ತಾರೆ. ಏನಕ್ಕ ಇಷ್ಟೊಂದು ಕೂಲಾಗಿದೆಯಾ, ಇವಾಗ ಪವಿತ್ರ ಬಂದರೆ ಹೆಂಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪವಿತ್ರ ಕೆಳಗಡೆ ಬರ್ತಾ ಇರ್ತಾಳೆ. ಪವಿತ್ರ ಬಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿಕೊಂಡು ಏನೋ ಸೌಂಡ್ ಕೇಳ್ದಂಗೆ ಆಗ್ಬಿಟ್ಟು ನೋಡ್ತಾ ಇರ್ತಾಳೆ, ಹಿಂಗೆ ಬಗ್ಬಿಟ್ಟು ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಏನು ಮಾಡ್ತಾ ಇರ್ತಾರೆ, ಇವರೆಲ್ಲ ಮಾತಾಡ್ತಾ ಇರ್ತಾರೆ, ಏನೇನು ಮಾತಾಡ್ಕೊತಿರ್ತಾರಲ್ಲ, ಅದನ್ನು ನೋಡ್ಬಿಟ್ಟು ಪವಿತ್ರ ಅವರು ಹಿಂಗೆ ಅಣಿಕೆ ಹಾಕ್ಬಿಟ್ಟು ನೋಡಿದಾಗ ಈ ಸಂಯುಕ್ತ ಮುಖ ಕಾಣಿಸುತ್ತೆ. ಸ್ವಲ್ಪ ಫುಲ್ ಶಾಕ್ ಆಗಿಬಿಟ್ಟು ಗಾಬರಿ ಆಗ್ತಾರೆ. ಪವಿತ್ರ ಅವರು ಗಾಬರಿ ಆಗಿ ಬಾಯಿ ಕೈ ಹಚ್ಕೊಂಡು ಓ ಅಮ್ಮ ಇವರೇ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.